ನಮಸ್ಕಾರ. ಒಲ್ಲೆಯನದಿರು ನಮ್ಮದಲ್ಲದ ನಾಳೆಗಳ. ಇದು ನಾನು ಇತ್ತೀಚೆಗೆ ಓದಿರುವಂತಹ ಆತ್ಮಕಥನ. ಇದನ್ನು ಪ್ರಕಟಿಸಿರುವವರು ಪ್ರಿಯದರ್ಶಿನಿ ಪ್ರಕಾಶನದವರು. ಇದನ್ನು ಬರೆದವರು ಹೆಸರಾಂತ ಕಾದಂಬರಿಕಾರರು, ಸಾಹಿತಿ, ಚಿತ್ರಕಲಾವಿದರು, ಕವಯಿತ್ರಿಯಾಗಿ, ಚಿಂತಕಿಯಾಗಿ ನಾಡಿನಲ್ಲಿ ಗುರುತಿಸಲ್ಪಟ್ಟಿರುವ, ಗೌರವಿಸಲ್ಪಟ್ಟಿರುವ ಬಹುಮುಖ ಪ್ರತಿಭೆಯ ಶ್ರೀಮತಿ ಕೆ. ಉಷಾ ಪಿ. ರೈ ಇವರು. ಇವರ ಆತ್ಮಕಥೆ ಯಾವ ನಾಳೆಯೂ ನಮ್ಮದಲ್ಲ 2011ರಲ್ಲಿ ಪ್ರಕಟಣೆಗೊಂಡಾಗ ಅದನ್ನು ಓದಿ ನಾನು ಬಹಳ ಮೆಚ್ಚಿಕೊಂಡಿದ್ದೇನೆ. ಹೆಸರೇ ಸೂಚಿಸುವಂತೆ ಯಾವ ನಾಳೆಯೂ ನಮ್ಮದಲ್ಲ. ನಮ್ಮ ಹಿರಿಯರು ಹೇಳುವ ಹಾಗೆ ಈ ಕ್ಷಣವನ್ನು ಪ್ರೀತಿಸಬೇಕು, ಈ ಬದುಕು ಈ ಹೊತ್ತಿನದ್ದು ಅನ್ನುವ ಹಾಗೆ ಈ ಕೃತಿ ಬಹಳ ಮಹತ್ವಪೂರ್ಣದ್ದು ಅಂತ ನನಗೆ ಅನ್ನಿಸ್ತದೆ. ಹಾಗೆ ಇದರ ಮುಂದಿನ ಭಾಗ ಸುಮಾರು 12 ವರ್ಷಗಳ ನಂತರ ಹೊರಬರ್ತಾ ಇದೆ ಅಂತ ಹೇಳುವಾಗ ನನಗೆ ಬಹಳ ಕುತೂಹಲ ಹಾಗೂ ಸಂತೋಷವಾಗಿತ್ತು. ಹಾಗೆ ಬಹಳ ಕುತೂಹಲದಿಂದ ಈ ಒಲ್ಲೆಯನದಿರು ನಮ್ಮದಲ್ಲದ ನಾಳೆಗಳ ದ್ವಿತೀಯ ಭಾಗವನ್ನು ನಾನು ಓದಿದ್ದೇನೆ. ಇದನ್ನು ಓದಿದಾಗ ನನಗೆ ಅನಿಸಿದ್ದು, ಜೀವನದಲ್ಲಿ ಉಷಾ ರೈ ಅವರು ಅನುಭವಿಸಿದಂತಹ ನೋವಿನ ಪರಿ, ಕಷ್ಟಗಳ ಸಾಲು ಹಾಗೂ ಪಟ್ಟ ವೇದನೆಗಳ ಪರಿಧಿ, ಇದನ್ನು ದಾಟಿ ಬದುಕನ್ನು ಎದುರಿಸಿದ ವಿಧಾನ, ಅವರ ಸಾಧನೆಗೆ ಸೋಪಾನವಾದುದು ಇಲ್ಲಿ ಅನಾವರಣಗೊಂಡಿದೆ ಅಂತ ನನಗನ್ನಿಸ್ತಿದೆ. ಹಾಗೆ ಬದುಕಿನ ಏಳು ಬೀಳುಗಳು, ನೋವುಗಳನ್ನು ಲೆಕ್ಕಿಸದೆ ಜೀವನದ ರಥದಲ್ಲಿ ಯಶಸ್ವಿಯಾಗಿ ಪ್ರಯಾಣಿಸ್ತಾ ಅನುಭವದ ಹೂರಣವನ್ನು ತೆರೆದುಕೊಳ್ತದೆ ಈ ಕೃತಿ. ಹಾಗೆ ಇವರ ಒಂದು ಬದುಕು ಇತರರಿಗೆ ಜೀವನಾನುಭವವನ್ನು, ಒಂದು ಮಾರ್ಗದರ್ಶನವನ್ನು ನೀಡುವಂತೆ ನಿರೂಪಿಸಿ ತಮ್ಮ ಆತ್ಮಕಥನವನ್ನು ಹೊರತರುವಲ್ಲಿ ಅವರ ವಿದೇಶ ಪ್ರವಾಸ ಅನುಭವಗಳಿರ್ಬೋದು, ಹಾಗೆ ಚಿತ್ರಕಲೆ ಹೊಸತನವನ್ನು ಕಂಡುಕೊಂಡದಿರ್ಬೋದು, ಇದೆಲ್ಲ ಅವರ ದುಃಖವನ್ನು ಮರೆಸಿದರೆ ಉಳಿದಂತೆ ಎಲ್ಲವನ್ನೂ ಮೀರುವಂತೆ ಅವರನ್ನು ಮುನ್ನಡೆಸಿದ್ದು ಅವರ ಜೀವನ ಛಲ ಅಂತ ಹೇಳ್ಬೋದು. ಇದಲ್ಲದೆ ಜೀವನದಲ್ಲಿ ಕಷ್ಟಗಳ ಸರಣಿ, ಸಮಸ್ಯೆಗಳ ಸರಣಿಯಿಂದ ಬದುಕಿಗೆ ಹೊಸತನ ಕೊಡುವಂತಹ ಒಂದು ಪ್ರಯತ್ನ ಈ ಆತ್ಮಕಥೆಯ ಸಾರ ಅಂತ ನನಗನ್ನಿಸ್ತದೆ. ಈ ಜೀವನದ ಈ ಛಲದಿಂದ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಒಳ್ಳೆಯ ಒಂದು ಸಂದೇಶ ನೀಡಿ ಸಾಧನೆಗಳ ಮಹಡಿಯನ್ನೇ ನಿರ್ಮಿಸಿರುವ ಉಷಾ ರೈ ಅವರು ಸದಾ ಅಭಿನಂದನಾರ್ಹರು. ಅವರಿಗೆ ತಮ್ಮ ಒಂದು ಜೀವನದ ಅನುಭವವನ್ನು ಸುಂದರವಾಗಿ ಸರಳ ಶೈಲಿಯಲ್ಲಿ ನಿರೂಪಿಸಿದ್ದು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಈ ಒಂದು ಕೃತಿಯನ್ನು ಎಲ್ಲರೂ ಓದಲೇಬೇಕು, ಇದರ ಅನುಭವವನ್ನು ಪಡ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಇದರಲ್ಲಿ ಅಷ್ಟೊಂದು ದೇಶ ವಿದೇಶಗಳ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಮೇರಿಕಾ, ಹಾಗೆ ಕುಲು ಮನಾಲಿ ಇನ್ನಿತರ ಪ್ರದೇಶಗಳನ್ನು ನೋಡಿ ಅದರ ಅನುಭವವನ್ನು ಸುಂದರವಾಗಿ ದಾಖಲಿಸಿದ್ದಾರೆ. ಇದನ್ನು ಓದಲೇಬೇಕು. ಈ ಜೀವನಾನುಭವದಿಂದ ಹೊಸ ಚೈತನ್ಯ ಮೂಡುವಲ್ಲಿ ಸಂಶಯ ಇಲ್ಲ ಅಂತ ನನಗನ್ನಿಸ್ತದೆ. ಅಂತಹ ಒಂದು ಕೃತಿ ರಚನೆಯನ್ನು ಮಾಡಿರುವಂತಹ ಉಷಾ ರೈ ಅವರಿಗೆ ನನ್ನ ಮನದಾಳದ ಅಭಿನಂದನೆಗಳು. ಮತ್ತೊಮ್ಮೆ ಅಭಿನಂದನೆಗಳೊಂದಿಗೆ ವಂದನೆಗಳು ಕೂಡ. ಧನ್ಯವಾದಗಳು.